ಎಲ್ರಿಗೂ ನಮಸ್ಕಾರ. ಇವತ್ತು ತುಂಬ ಬ್ಯುಸಿ ಇದ್ದರೆ ಬೆಳಗ್ಗೆ ಅಂಥವ್ರಿಗೆ ತುಂಬ ಆರೋಗ್ಯಕರವಾದ ಒಂದು ತಿಂಡಿ, ಬೆಳಗಿನ ತಿಂಡಿ ಮಾಡ್ಕೋಬೇಕು ಅಂತಂದರೆ ಇದನ್ನು ಮಾಡ್ಕೋಬೋದು. ತುಂಬ ಬೇಗ ಆಗುತ್ತೆ, ನೆನೆಸೋದು ರುಬ್ಬೋದು ಏನೂ ಇಲ್ಲ. ಹೇಗೆ ಮಾಡೋದು ಅಂತ ನೋಡೋಣ. ಇಲ್ಲಿ ಬೇಕಾದ ತರಕಾರಿಗಳನ್ನ ನೀವು ಸಣ್ಣದಾಗಿ ಕಟ್ ಮಾಡಿ ಇಟ್ಕೋಬೋದು. ನಾನಿಲ್ಲಿ ಈರುಳ್ಳಿ, ಕ್ಯಾರೆಟು, ಸೋರೆಕಾಯಿ ಈ ರೀತಿಯಾಗಿ ತೊಗೊಂಡಿದ್ದೀನಿ. ಒಂದೇ ಒಂದು ಹಸಿಮೆಣಸಿನ್ಕಾಯಿ ಹಾಕ್ಕೋತಾ ಇದ್ದೀನಿ. ನಿಮಗೆ ಖಾರ ಜಾಸ್ತಿ ಬೇಕು ಅಂತಂದರೆ ಮತ್ತೊಂದನ್ನು ಹಾಕ್ಕೋಬೋದು. ಕ್ಯಾರೆಟ್ನ ತುರ್ಕೊಂಡು ಅದೇ ರೀತಿ ಸೋರೆಕಾಯಿ ಕೂಡ ನಾನು ತುರ್ಕೊಂಡು ಒಂದು ಪಾತ್ರೆಗೆ ಹಾಕ್ಕೋತಾ ಇದ್ದೀನಿ. ಈರುಳ್ಳಿ, ಮೆಣಸಿನ್ಕಾಯಿ, ಕ್ಯಾರೆಟ್ ತುರಿದಿರೋ ಅಂಥದ್ದು, ಜೊತೆಗೆ ನಾವು ಈಗಾಗಲೇ ತುರ್ಕೊಂಡಿರೋ ಅಂಥ ಸೋರೆಕಾಯಿ ಕೂಡ ಹಾಕ್ಕೋತಾ ಇದ್ದೀನಿ. ನಿಮಗೆ ಬೇರೆ ಯಾವುದಾದ್ರೂ ತರಕಾರಿ ಬೇಕು ಅಂತಂದರೆ ಇದರ ಬದಲಾಗಿ ಅದನ್ನು ಹಾಕ್ಕೋಬೋದು, ಅಥವಾ ಇದ್ರ ಜೊತೆಗೆ ಕೂಡ ನೀವು ಅದನ್ನು ಹಾಕ್ಕೋಬೋದು. ಕರಿಬೇವಿನ ಸೊಪ್ಪನ್ನ ಈ ಥರ ಚೂರು ಮಾಡಿ ಹಾಕ್ಕೋತಾ ಇದ್ದೀನಿ. ಕೊತ್ತಂಬರಿ ಸೊಪ್ಪು, ಇದ್ರ ಜೊತೆಗೆ ನಿಮಗೆ ಬೇಕಾದ ಒಂದು ಸೊಪ್ಪನ್ನು ಕೂಡ ಹಾಕ್ಕೋಬೋದು. 1 ಇಂಚಿನಷ್ಟು ಶುಂಠಿನ ಈ ಥರ ತುರ್ಕೊಂಡು ಹಾಕ್ಕೋತಾ ಇದ್ದೀನಿ. ಇದ್ರ ಜೊತೆಗೆ ಜೀರಿಗೆ, ಸ್ವಲ್ಪ ಅರಿಶಿನ, ಉಪ್ಪು, ಓಂಕಾಳು ಅಂತ ಸಿಗುತ್ತಲ್ಲ, ಅದು ಒಂದು 1/4 ಟೀ ಸ್ಪೂನ್ ಆದರೆ ಸಾಕು. ಓಂಕಾಳು ಹಾಕಿದ್ದು ತುಂಬ ರುಚಿ ಚೆನ್ನಾಗಿರುತ್ತೆ. ಈಗ ಎಲ್ಲವನ್ನು ಮಿಕ್ಸ್ ಮಾಡ್ಕೊಂಬಿಡೋಣ. ಉಪ್ಪು ಹಾಕಿದ್ವಲ್ಲ, ಸ್ವಲ್ಪ ನೀರು ಬಿಟ್ಕೊಳ್ಳುತ್ತೆ. ಈಗ ತರಕಾರಿ ಎಲ್ಲ ಚೆನ್ನಾಗಿ ಬೆರೆತ್ಕೊಂಡಿದೆ. ಉಪ್ಪು ಕೂಡ ಎಲ್ಲ ಕಡೆ ಚೆನ್ನಾಗಿ ಎಲ್ಲ ಕಡೆ ಹರಡ್ಕೊಂಡಿದೆ. ಈಗ ಅರ್ಧ ಕಪ್ನಷ್ಟು ಜೋಳದ ಹಿಟ್ಟು, ಅಷ್ಟೇ ಪ್ರಮಾಣದ ಅಕ್ಕಿ ಹಿಟ್ಟನ್ನು ಹಾಕ್ಕೋತಾ ಇದ್ದೀನಿ. ಈ ಎರಡರ ಬದಲಾಗಿ ನೀವು ಬೇರೆ ಯಾವುದಾದ್ರೂ ಹಿಟ್ಟನ್ನು ಕೂಡ ಹಾಕ್ಕೋಬೋದು. ಈಗ ಮೊದಲನೇದಾಗಿ ಇದನ್ನು ಮಿಕ್ಸ್ ಮಾಡ್ಕೊಂಬಿಡೋಣ. ಹಿಟ್ಟು ಮತ್ತು ತರಕಾರಿ ಒಂದೇ ಪ್ರಮಾಣದಲ್ಲಿ ಇದ್ದಾಗ ಚೆನ್ನಾಗಿರುತ್ತೆ. ಹಿಟ್ಟು ಜಾಸ್ತಿ ಆದಾಗ ಚೆನ್ನಾಗಿರಲ್ಲ. ಸ್ವಲ್ಪ ಗಟ್ಟಿಯಾಗಿತ್ತು, ಹಾಗಾಗಿ ಸ್ವಲ್ಪ ನೀರನ್ನು ಹಾಕ್ಕೊಂಡು ಮಿಕ್ಸ್ ಮಾಡಿ ಈ ರೀತಿಯಾಗಿ ಸ್ವಲ್ಪ ಗಟ್ಟಿಯಾಗಿ ಕಲಿಸ್ಕೊಂಡು ಒಂದು 10 ನಿಮಿಷ ಬಿಡೋಣ. ಆನಂತರ ತುಂಬ ಗಟ್ಟಿಯಾಗಿದೆ ಅಂತಾದರೆ ಇನ್ನೂ 1-2 ಚಮಚ ನೀರನ್ನು ಹಾಕ್ಕೋಬೋದು. ಈಗ ಸ್ವಲ್ಪ ಗಟ್ಟಿ ಅನಿಸ್ತಾ ಇದೆ, ಹಾಗಾಗಿ 1-2 ಸ್ಪೂನಷ್ಟು ನೀರನ್ನು ಹಾಕ್ಕೋತಾ ಇದ್ದೀನಿ. ಇದೇ ಹದದಲ್ಲಿ ಇದ್ದಾಗ ಹರಡಕ್ಕೆ ಮತ್ತು ಗರ್ಗರಿಯಾಗಿ ಕೂಡ ಬರುತ್ತೆ. ಈಗ ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಈಗ ಸಣ್ಣ ತವಾ ಇಟ್ಕೊಂಡಿದ್ದೀನಿ. ನಿಮಗೆ ಬೇಡ ಅಂತಂದರೆ ಯಾವ್ದು ಬೇಕಾದ್ರೂ ಇಟ್ಕೋಬೋದು. ಅದಕ್ಕೆ ಎಣ್ಣೆ ಹಾಕ್ಕೊಂಡು ಸಾಸಿವೆ ಚೆನ್ನಾಗಿ ಚಟಪಟ ಅನ್ನಬೇಕು. ಬಿಳಿ ಎಳ್ಳನ್ನು ಹಾಕ್ಕೋತಾ ಇದ್ದೀನಿ, ಅದು ಕೂಡ ಚೆನ್ನಾಗಿ ಚಟಪಟ ಅನ್ನಬೇಕು. ಇದಕ್ಕೆ 1 ಸೌಟಿನಷ್ಟು ನಾವೀಗಾಗಲೇ ಕಲಿಸ್ಕೊಂಡಿರೋ ಒಂದು ಮಿಶ್ರಣನ ಹಾಕ್ಕೊಂಡು ಉತ್ತಪ್ಪ ಮಾಡ್ಕೋತೀವಲ್ಲ ಆ ಥರ ಹರಡ್ಕೊಂಡು ಮುಚ್ಚಳ ಮುಚ್ಚಿ ಮೀಡಿಯಮ್ ಊರಿನಲ್ಲಿ ಬೇಯಿಸ್ಕೊಳ್ಳೋಣ, ಚೆನ್ನಾಗಿ ಗರ್ಗರಿ ಆಗೋ ತನಕ. ಈಗ ತಿರುಗಿಸಿ ಹಾಕ್ಕೊಂಡು ಮತ್ತೆ ಮುಚ್ಚಳ ಮುಚ್ಚಿ ಬೇಯಿಸ್ಕೋತಾ ಇದ್ದೀನಿ. ಸಂಪೂರ್ಣವಾಗಿ ಎರಡೂ ಬದಿಯಲ್ಲಿ ಗರ್ಗರಿಯಾಗಿ ಆದಾಗ ಒಳಗಡೆ ಕೂಡ ಚೆನ್ನಾಗಿ ಬೆಂದಿರುತ್ತೆ. ಈಗ ಸರ್ವ್ ಮಾಡ್ಕೋಬೋದು. ಚಟ್ನಿ ಬೆಸ್ಟ್ ಕಾಂಬಿನೇಷನ್ನು. ಅದಿಲ್ಲ ಅಂತಂದರೆ ಸಾಸು ಅಥವಾ ಕೆಚಪ್ ಜೊತೆಗೆ ಸರ್ವ್ ಮಾಡ್ಬೋದು. ಮಕ್ಕಳಿಗೆ ಶಾರ್ಟ್ ಬ್ರೇಕಿಗೆ ಕೂಡ ಇದನ್ನು ಈ ಥರ ಕಟ್ ಮಾಡಿ ಸಣ್ಣ ಬಾಕ್ಸ್ನಲ್ಲಿ ಹಾಕಿ ಕೊಡ್ಬೋದು. ಅದ್ರ ಜೊತೆಗೆ ಸಾಸೋ ಕೆಚಪ್ಪೋ ಕೊಟ್ಟರೆ ಚೆನ್ನಾಗಿರುತ್ತೆ. ಒಂದು ಸಲ ಮಾಡಿ ನೋಡಿ. ನಮಸ್ಕಾರ.